ಇದುವರೆಗೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದ್ಗಡೆ ಅವರ ಸಾಕಷ್ಟು ಅಭಿಮಾನಿಗಳು ನಿತ್ಯವೂ ಸಹಿತ ಒಂದೊಂದು ನ್ಯೂಸೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಕಡೆ ಬರ್ಬೇಕಂದ್ರೆ ಬಸ್ ಇರ್ಲಿಲ್ಲ, ಆಟೋ ಇತ್ತು. ಆಟೋದಾಗ ಹೆಣ್ಮಗಳು ಯಾಕೆ ಹೆಣ್ಮಗಳು ಕತ್ಲಲ್ಲಿ ಯಾಕೆ ಬರೋದು? ಆಮೇಲೆ ಅಲ್ಲೇ ಬಸ್ ಸ್ಟಾಪ್ ಹತ್ರ ಮನ್ಕೊಂಡು ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಬೆಳಗ್ಗೆ 7:15 ಅಷ್ಟೇ ಇಲ್ಲಿ ಇದ್ದಿದ್ದೀನಿ ಸರ್. ಎಂಥ ಕಲ್ಯಾಣ ಗುಣ ನಿಂದು. ಬೇಕರಿ ಹತ್ರ ಆಗಿದ್ದು, ಆಮೇಲೆ ತರ ಬೇಕರಿದು, ಆಮೇಲೆ ಹಣ್ಣು, ಆಮೇಲೆ ತಗೊಬಂದಿನಿ. ಆಮೇಲೆ ಇನ್ನೊಂದ್ ಜನ ನಿಂತು ಮನೆಗೆ ಮತ್ತೆ ತಿರ್ಗಾ ಹೋಟ್ಲಕ್ಕೆ ಆರ್ಡರ್ ಹೇಳಿದೀನಿ. ಲ್ಯಾಟ್ರಿ ಇನ್ನು ಚಿಕನ್ ಮಟನ್ ಏನೋ ಅವ್ರಿಗೆ ಜೋಳದ ರೊಟ್ಟಿ ಅವೆಲ್ಲ ನಾನು ಕೊಟ್ಬಿಟ್ಟು ಅವ್ರಿಗೆ ಉಣಿಸ್ಬಿಟ್ಟು ಹೋಗೋಣ ಅಂತ ನಾನು ಅಂದಿದ್ದಾರೆ ಅಷ್ಟೇ. ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಈಗ ದರ್ಶನ್ ಅವರಿಗೆ ರಕ್ತ ಸಂಬಂಧಿಗಳು ಬಿಟ್ರೆ ಯಾರಿಗೂ ವಕೀಲರಿಗೆ ರಕ್ತ ಸಂಬಂಧಿಗಳು ಬಿಟ್ರೆ ಯಾರನ್ನ ಅವಕಾಶ ಮಾಡ್ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ಊರು ನನ್ನ ಸಂಬಂಧಿಕರು ಆಗ್ಬೇಕು ಅಂತ ನಾನು ಇಷ್ಟ. ಇಂತ ಲಜ್ಗೆಟ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದಿಗೆ. ಈಗ ಅವ್ರ ಹೆಂಡತಿಗೆ ಅಷ್ಟೇ ಪರ್ಮಿಷನ್ ಕೊಡ್ತಾರಲ್ಲಿ. ನಾನು ಅವ್ರ ಹೆಂಡ್ತಿನೇ, ಆಯ್ತಾ? ನಾನು ಅವ್ರ ಹೆಂಡ್ತಿನೇ, ದರ್ಶನ್ ಹೆಂಡ್ತಿನೇ. ಈಗ ಗೊತ್ತಾಯ್ತು. ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಳೆ ಹೇಳ್ತಿ. ಇವಾಗ ನಾನು ಅವ್ರ ಹೆಂಡ್ತಿನೇ, ದರ್ಶನ್ ಹೆಂಡ್ತಿನೇ. ಏಯ್ ಟಿಕ್ಕಲ್ ಸಬ್ಬಿ, ನಿಂಗ ಆಪತ್ ಬಂದು ಚಾಪೆಲ್ ಸುತ್ಕೊಂಡು ಹೋಗ, ವಾಂತಿ ಬೇದಿ ಬಂದು ನೆಗದು ಬಿದ್ದೋಗ. ನಿಂಗ ಅಕ್ಕ ಪಕ್ಕ ಹಿಂದು ಮುಂದೆ ಹೇಳೋರು ಕೇಳೋರು ಯಾರು ಇಲ್ವೇನೆ ಮುಂಡೆದೆ. ಇನ್ನು ಒಂದ್ ಮಾತ, ಮಾದೇಶ್ವರ ಬೆಟ್ಟದಾಗೆ ಪೂಜೆ ಐತೆ. ನೀವು ಬೇರೆ ರೂಟಲ್ಲಿ ಬರ್ತಾ ಇದ್ದೀರಾ. ನಾನು ಅಲ್ಲಿ ಪೂಜೆ ಸ್ವೀಕರಿಸಬೇಕು, ಆಮೇಲೆ ತೇರು ಎಳಿಸ್ಬೇಕು. ಈ ತರ ಪೂಜೆ ಒಂದ್ ವರ್ಷಗೆ ದಸರಾ ಬರೋದಾಗೆ ಮಾಡ್ಬೇಕು ಅಂತ ನಾನು ಅವಕಾಶ ತಗೊಂಡ್ ಬಂದಿದ್ದೀನಿ. ಅದಕ್ಕೆ ಅವ್ರು ನನ್ಗೆ ದರ್ಶನ್ ಅವ್ರು ರೆಡಿ ಆಗವ್ರೆ. ಅವ್ರು ಬಿಟ್ಟೇ ಬಿಡ್ಬೇಕು, ಅವ್ರು ಜಾಮೀನ್ ಸರ್ ಕೊಡ್ಲೇಬೇಕು. ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ, ಸಾಯ್ಸಾಕ್ಬಿಡ್ತೀನಿ. ದರ್ಶನ್ ಅವ್ರಿಗೆ ಒಂದ್ ವೇಳೆ ನೋಡಕ್ ಮಾತಾಡಕ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೆಂಗಮ್ಮ? ನಾನು ಹೋಯ್ತೀನಿ, ನಾನು ಯಾರಾದ್ರೂ ಬಿಡಲ್ಲ, ಯಾರು ಬಂದ್ರು ಬಿಡಲ್ಲ. ಅವ್ರ ಏನೇ ಆಗ್ಲಿ, ಇಲ್ಲ ಜೀವನೇ ಬೇಕಾದ್ರೆ ನನ್ಗೆ ಇನ್ನೂ ಒಂದು ಅಕಸ್ಮಾತ್ ಇನ್ನೂ ಒಂದು ದಸರಾ ದಳಿ ಕೊಟ್ಟು ಕಳ್ಸಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೋಗಿ ಬಂದು ಮೂಗಿ ನಡ್ಕೊಂಡಂಗ ಅದನ್ನೇ ಹೇಳ್ತಿಲ್ಲ ನೀನು. ಹೊಂಟೋಗ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ದೇಶದವರಿಗೆ. ಅದು ಜೀವ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಪೂಜೆಗೆ ಮಾತ್ರ ದರ್ಶನ್ ಕೊಟ್ಟು ಕಳಿಸ್ಲೇಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಆ ದರ್ಶನ್ ಬೇಕೇ ಬೇಕು. ಭೇಟಿ ಆಗತಕ್ಕ ಹೋಗೋದು ಸಾಧ್ಯನೇ ಇಲ್ಲ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅದಕ್ಕೆ ಚಿನ್ನ ತೇರು ಅಂತ ಒಂದು ಮಾದೇಶ್ವರ ಬೆಟ್ಟದಾಗ ಐತೆ. ಆ ತೇರು ಎಳಿಕೆ, ಆ ಪೂಜೆಗೋಸ್ಕರ ಬರ್ಲೇಬೇಕು, ದರ್ಶನ್ ಬರ್ಲೇಬೇಕು. ಅಯ್ಯ ನಿಮ್ಮ ಅವ್ನ ಹಿಡ್ಕೊಂಡು ನಿಮ್ಮ ಫಾದರ್ ನನ್ಗಿಷ್ಟ ರೀ. ಯಪ್ಪ, ಈ ಶೃಂಗಾರ ರಸನ ನೋಡಕ್ ಆಗ್ತಾ ಇಲ್ಲ. ಈ ಜ್ಯೂಸಲ್ಲಿ ಬಿಚ್ಚತ್ ಹೋಗ್ತೀನಿ. ಅಭಿಮಾನಿ ಅಂತ ಹೇಳೋದು ಅಭಿಮಾನಿಗಳೇನೆ, ಅದರ ಹೇಳಕ್ ಹೋಗ್ಬಾರ್ದು, ಇಷ್ಟ ಅಂತ ಹೇಳ್ರಿ ಅಷ್ಟೇ. ಈ ಪೆಂಗ್ ಮುಂದೆ ಹೊಡೆದಂಗ ಗೊತ್ತಾ, ನಮ್ಮಪ್ಪ ಒಂದ್ ಹಿಂದ್ ಕಾಲದಲ್ಲಿ ನಮ್ಮಪ್ಪ ಇಲ್ಲ ಇವಾಗ. ಆ ಒಂದು ಏನೋ ಒಂದ್ ಹೇಳಿದ್ರು ನನಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಾಜ್. ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ. ಆದ್ರೂ ಸಿನಿಮಾ ಮಾಡಿದ್ರು. ಆ ಹುಡುಗನ ಜೈಲಲ್ಲಿ ಹಾಕವ್ರಂತ ಒಂದ್ 10-15 ವರ್ಷ ಇದ್ದಾಗ ನನಗೆ ಹೇಳಿದ್ರು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅಪ್ಪ ಹೇಳಿದ್ರು. ನಮ್ಮ ಅಪ್ಪ ಇಲ್ಲ, ಇವಾಗ ತೀರೋಗಿ ಒಂದ್ 10 ವರ್ಷ ಆಯ್ತು. ಅದನ್ನೇ ನೋಡ್ಬೇಕು ಅಂತ ಅಲ್ಲಿ ಹಿಡಿದು ಬಂದಿದ್ದೀನಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಅವ್ರು ನನಗೆ ತುಂಬಾ ಇಷ್ಟ, ನನ್ನ ಪ್ರಾಣನೇ ಅವರು. ಅದನ್ನೇ ಇವಳಿ ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಇವಳನ್ನ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ.